ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವಾ, ನಿನ್ನ ದಯೆ ಎಷ್ಟು ದೊಡ್ಡದೋ, ರಾಜ ನಿನ್ನ ಪ್ರೇಮ ಅಪರವಾದದು. ದೇವಾ, ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಅಪರವಾದದು. ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ. ಆಲೇಲುಯಾ, ಆಲೇಲುಯಾ, ಆರಾಧನೆ ಕರ್ತನಿಗೆ. ಆಲೇಲುಯಾ, ಆಲೇಲುಯಾ, ಆರಾಧನೆ ರಾಜನಿಗೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದದ ನಿಧಿಯಾಗಿ ಇಟ್ಟಿದ್ದಾನೆ. ನಿಮ್ಮನ್ನು ಆಶೀರ್ವಾದಕರವಾಗಿ ನಡೆಸ್ತಾನೆ. ಆದಿಕಾಂಡ 12ನೇ ಅಧ್ಯಾಯ 2-3 ನಾವು ನೋಡಿಕೊಳ್ಳುವುದಾದರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ದೊಡ್ಡದಾಗಿ ಮಾಡುವೆನು. ನೀನು ಆಶೀರ್ವಾದದ ನಿಧಿಯಾಗಿರುವಿ. ಆಮೆನ್. ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನಲ್ಲಿ ಭೂಮಿಯ ಎಲ್ಲ ಜನಾಂಗಗಳು ಆಶೀರ್ವದಿಸಲ್ಪಡುವವು ಎಂದು ಹೇಳಿದನು. ಪ್ರಿಯರೇ, ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ಮುಂಜಾನೆಯ ಸಮಯದಲ್ಲಿ ಅಬ್ರಹಾಮನಿಗೆ ಕೊಟ್ಟಂಥ ವಾಗ್ದಾನ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ದೊಡ್ಡದಾಗಿ ಮಾಡುವೆನು. ರಿಸೀವ್ ಇಟ್. ದೇವರು ಕೊಡುವಂಥ ವಾಗ್ದಾನಗಳನ್ನು ನಾವು ಹೊಂದಿಕೊಳ್ಳಬೇಕಂತೆ. ದೇವರು ಕೊಡುವಂಥ ವಾಗ್ದಾನಗಳನ್ನು ಹೊಂದಿಕೊಂಡು ನಾವು ವಿಶ್ವಾಸದಿಂದ ಅರಿಕೆ ಮಾಡಿ ಪ್ರಾರ್ಥಿಸಬೇಕಂತೆ. ಹಾಗೆ ಪ್ರಾರ್ಥಿಸಿದಾಗ ನಾವು ಅದ್ಭುತಗಳನ್ನು ಕಾಣುವುದಕ್ಕೆ ಸಾಧ್ಯ ಆಗ್ತವೆ. ಪ್ರಿಯರೇ, ವರ್ಷಗಳ ಗಟ್ಟಲೆ ನೀವು ಸಭೆಗೆ ಹೋಗಿ ನಿಮ್ಮ ಕುಟುಂಬಗಳಲ್ಲಿ ಕೆಲವು ಪ್ರಾರ್ಥನೆಗಳು ಹಾಗೆ ಉಳಿದು ಹೋಗಿದ್ದೀಯಾ? ಭಯಪಡಬೇಡ. ಕರ್ತನು ಇವತ್ತು ನಿನ್ನೊಂದಿಗೆ ಮಾತನಾಡ್ತಿರಕ್ಕಂಥ ಮಾತೇನೆಂದರೆ, ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸ್ತಾನೆ. ದೊಡ್ಡ ಜನಾಂಗ ಅಂದರೆ ನಿನಗೆ ಪುತ್ರ ಪೌತ್ರ ಸಂತಾನವನ್ನು ಕೊಡುವವನಾಗಿದ್ದಾನೆ. ನೀನು ಆಶೀರ್ವದಿಸ್ತೀಯ. ಈ ವಾಗ್ದಾನವನ್ನು ಇಟ್ಟುಕೊಂಡು ಬೇಡು, ಈ ವಾಗ್ದಾನವನ್ನು ಇಟ್ಟುಕೊಂಡು ಪ್ರಾರ್ಥಿಸು. ನೀನು ಒಂದು ಚೇಂಜಸ್ಸನ್ನು ನಿನ್ನಲ್ಲಿ ನೀನು ಕಾಣುತ್ತೆಯ. ನಿನ್ನನ್ನು ಇದು ಗಮನಿಸಿ, ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುವಿ. ಇಷ್ಟು ದಿವಸ ನೀವು ನಿಮಗೆ ಒಳ್ಳೆಯದನ್ನು ಮಾಡಿದವರಿಗೆ ಹಿಂದೆಯಿಂದ ಅವರ ಬಗ್ಗೆ ಮಾತಾಡಿದ್ದೀರಿ, ಇಲ್ಲ ಸಲ್ಲದ ಮಾತುಗಳು ಮಾತಾಡಿದ್ದೀರಿ. ಕರ್ತನ ಬಳಿ ಮೊಣಕಾಲಾಕಿ ಕ್ಷಮಾಪಣೆ ಕೇಳೋಣ. ನಾವು ಯಾರ ಬಗ್ಗೆಯೂ ಹಿಂದೆಯಿಂದಾಗಲಿ ಮುಂದೆಯಿಂದಾಗಲಿ ಮಾತನಾಡುವುದು ಬೇಡ. ಅದನ್ನು ನಾವು ಕರ್ತನಿಗೆ ಒಪ್ಪಿಸಿ ಕ್ಷಮಾಪಣೆ ಮಾಡಿದರೆ ಕರ್ತನು ನಮ್ಮೊಳಗಡೆ ಕ್ರಿಯೆ ಮಾಡ್ತಾನೆ. ಯಾಕಂದರೆ ನಿನ್ನನ್ನು ಶಪಿಸುವವರನ್ನು ಶಪಿಸುವನು, ನಿನ್ನಲ್ಲಿ ಭೂಮಿಯ ಎಲ್ಲ ಜನಾಂಗಗಳು ಆಶೀರ್ವದಿಸಲ್ಪಡುವವು ಎಂದು ಹೇಳಿದನು. ಪ್ರಿಯರೇ, ಇವತ್ತಿಂದ ನೀವು ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ಕಾಣ್ತಾರೆ. ನಾನು ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ನಿಮಗೆ ಹೇಳುವವನಾಗಿದ್ದೇನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಮಕ್ಕಳು ದೇವರೇ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ನಿರಂತರವಾಗಿ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಗೆ ಉತ್ತರ ಬರದೆ ಸೋತು ಹೋಗಿದ್ದಾರೆ ಸ್ವಾಮಿ. ಇವತ್ತು ಆ ಪ್ರಾರ್ಥನೆ ಉತ್ತರ ಬರುವುದಕ್ಕಾಗಿ ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಗಳು ಸಿಗಲಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು.
ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್ ಆಮೇನ್. ಹಲ್ಲೆಲೂಯಾ.